ಬಾಸು ಅತಿ ಶೀಘ್ರದಲ್ಲೇ. ಏನು ತುಕಾಲಿ ಸಂತೋಷ್ ಅವರು ಫೋನೇ ರಿಸೀವ್ ಮಾಡೋಕ್ಕಾಗ್ತಲ್ವಂತೆ ಬೇರೆಯವ್ರದ್ದು, ಅಷ್ಟು ಫೋನ್ ಬರ್ತಾವಂತೆ. ಮೇಡಮ್ ನಿಜವಾಗ್ಲೂ ಒಂದು 10-15 ಫೋನ್ ಬರ್ತವೆ ಮೇಡಮ್ ಡೈಲಿ. ಸರ್ ನಿಮ್ಮನ್ನು ಮೀಟ್ ಮಾಡಬೇಕು, ಎಲ್ಲಿದ್ದೀರಾ ಸರ್, ಒಂದು ಸ್ವಲ್ಪ ಮಾತಾಡಬೇಕು, ನನ್ನೊಂದು ಪ್ರೊಫೈಲ್ ಇದೆ, ಹೆಂಗೆ ಕಳಿಸ್ಬೇಕು, ಹೆಂಗೆ ಮಾಡಬೇಕು, ಚರ್ಚೆ ಮೇಲೆ ಚರ್ಚೆ ಮಾಡ್ತಾರೆ ಮೇಡಮ್. ನನಗೆ ನಾನು ಹೇಳ್ತೀನಿ ಟ್ಯಾಲೆಂಟೆಡ್ ಮೇಲೆ ಹೋಗಬೇಕು, ನಿಮ್ಮ ವೀಡಿಯೋ ಇಷ್ಟ ಆದರೆ ಅವರೇ ಕರ್ಕೊಂಡು ಹೋಗ್ತಾರೆ, ಮಾಡಿ ಕಳಿಸಿ ಅಂದರೆ ಅದೇ ಥರ ಹೇಳ್ತಾರೆ ಮೇಡಮ್ ಅವರು. ಅದೇ ನೀವು ಹನುಮಂತು ಅವ್ರನ್ನ ಕಳಿಸಿದ್ರಿ ಬಿಗ್ ಬಾಸ್ಗೆ, ನೀವೇ ಹೇಳಿದ್ರಿ ಯಾವಾಗಲೇ, ಹನುಮಂತನು ಅದೇ ಹೇಳ್ತಾಯಿದ್ರು. ಸೊ ಅವ್ರು ವಿನ್ನರ್ ಆದರು. ಗಿಲ್ಲಿನ ಮೊನ್ನೆ ಕಳಿಸ್ದೆ ಅಂತ ರಾಜಾರೋಷವಾಗಿ ಹೇಳ್ಬಿಟ್ಟಿದ್ದೀರಾ, ಗಿಲ್ಲಿನೂ ವಿನ್ನರ್ ಆದರು. ಮತ್ತು ಇನ್ನೇನು ಡಿಮ್ಯಾಂಡ್ ಇಲ್ಲದೆ ಇನ್ನೇನಾಗುತ್ತೆ? ನಿಮ್ಮ ಕೈ ಹಿಂಗೆ ನೀವು ಯಾರನ್ನೋ ಹಿಂಗೆ ಕರ್ಕೊಂಡೋಗಿ ಹಿಂಗೆ ಬಿಟ್ಟರೆ ಅವ್ರು ವಿನ್ನರ್ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ. ಸೊ ಮೇಡಮ್ ಅದು ನಮ್ಮಿಂದ ಅಲ್ಲ, ಅದು ಅವರ ಪರಿಶ್ರಮದಿಂದ, ಅವ್ರವ್ರ ಟ್ಯಾಲೆಂಟು. ಹನುಮಂತಂದು ಇನ್ನೋಸೆಂಟು, ನಮ್ಮ ಮಾವಂದು ಟ್ಯಾಲೆಂಟು, ಸಿಂಗಿಂಗು ಅಲ್ಲ ಇನ್ನೋಸೆಂಟ್, ಆ ಒಂದು ಮುಗ್ಧತೆ, ಆ ಒಂದು ಸಿಂಗಿಂಗು, ಆ ಒಂದು ಟ್ಯಾಲೆಂಟು, ನಿಸ್ವಾರ್ಥ ಮನಸ್ಸು, ಯಾರಿಗೂ ಮೋಸ ಮಾಡಬೇಕು ಇದು ಮಾಡಬೇಕು ಅನ್ನೋದಿಲ್ಲ, ಸ್ಟ್ರೈಟ್ ಫಾರ್ವರ್ಡು ಪ್ಲಸ್ ಆಯಿತು. ನಮ್ಮ ಗಿಲ್ಲಿನೂ ಹಂಗೇ. ನಮ್ಮ ಗಿಲ್ಲಿ ಈಗ ನಮ್ಮನ್ನು ನೋಡ್ಕೊಂಡಂಗೆ ಆಗುತ್ತೆ. ಕಾಮಿಡಿಲಿ ಒಬ್ರನ್ನ ಕಾಲು ಎಳಿಬೇಕು, ಮಾಡಬೇಕು, ಎನಿ ಟೈಮ್ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಆ ಸ್ಪೀಡಲ್ಲೇ ಹೋಗಬೇಕು. ನನ್ನ ಆತ್ಮೀಯ ಗೆಳೆಯ ಗಿಲ್ಲಿ. ಸೊ ಅವನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದ, ಎಲ್ಲರೂ ಟೈಮಿಗೆ ಕರೆಕ್ಟಾಗಿ ಗೇಮ್ ಮಾಡ್ತಾಯಿದ್ದ, ಕರೆಕ್ಟಾಗಿ ಪಂಚ್ ಕೊಡ್ತಾಯಿದ್ದ, ಆ ಟೈಮ್ನ ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದ. ಸೊ ಅದು ಆತನಿಗೆ ಪ್ಲಸ್ ಆಯಿತು. ಆಮೇಲೆ ಜನಬೆಂಬಲ ಇತ್ತು, ಮಾತುಗಾರಿಕೆ, ಅವನು ಹೇಳ್ತಿದ್ದು ಒಂದು ಟೈಮಿಂಗ್ಸ್ ಹಾಡುಗಳು ಎಲ್ಲ ಪ್ಲಸ್ ಆಯಿತು, ಒಳ್ಳೇದಾಯ್ತು ಅಷ್ಟೇ. ನಮ್ಮಿಂದ ಯಾವುದೂ ಆಗಿಲ್ಲ ಮೇಡಮ್. ಭಗವಂತ ಅವ್ರ ಆಶೀರ್ವಾದ, ಅವ್ರ ಟ್ಯಾಲೆಂಟು, ಅವ್ರ ಪ್ರತಿಭೆ ಅಷ್ಟೇ. ನೋಡಿ ನೀವು ಇಲ್ಲಿ ಮಾತಾಡ್ತಿದ್ದೀರಾ, ಕಾಲ್ ಮೇಲೆ ಕಾಲ್ ಬರ್ತಾಯಿದ್ದು ನಿಮ್ಮ ಮೊಬೈಲ್ಗೆ. ಇರಲಿ ಮೇಡಮ್, ದಯವಿಟ್ಟು ಹೇಳ್ಬಿಡ್ಲ ಅದು ಹೇಳ್ಬಿಡಿ. ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಏನು ಅನ್ನಿಸ್ತು ಈ ಬಾರಿ? ಇನ್ನೂ ಕ್ರೇಜ್ ಜಾಸ್ತಿ ಕ್ರಿಯೇಟ್ ಆಗೋಗ್ಬಿಟ್ಟೈತೆ. ಸೊ ಕಾಮನ್ ಮ್ಯಾನ್ಸ್ ಬೇರೆ ಎಂಟ್ರಿ ಕೊಡ್ತಾವ್ರೆ. ಸೊ ಹೇಳ್ಬಿಡಿ ಏನು ಮೇಡಮ್. ನಿಜವಾಗ್ಲೂ ನನಗೇನೆ ಎಕ್ಸೈಟ್ಮೆಂಟ್ ತಡೋಕ್ಕಾಗ್ತಿಲ್ಲ. ಬಿಗ್ ಬಾಸ್ ಇನ್ನೂ 2 ತಿಂಗಳೈತೆ, ಆಗಲೇ ತಲೆ ಗುಳ ಬಿಟ್ಬಿಟ್ಟವ್ರೆ ಬಿಗ್ ಬಾಸ್ ವೀಡಿಯೋ ಮಾಡಿ ಕಳಿಸಿ ಅಂತ. ಜನ ಎಲ್ಲ ಕ್ಯೂರಿಯಾಸಿಟಿಲಿ ಕಾಯ್ತವ್ರೆ. ದೇವರೇ ಏನಾಗುತ್ತೋ ಗೊತ್ತಿಲ್ಲ. ಲಾಸ್ಟ್ ಟೈಮು 15-18ವರೆಗೂ TRP ಬಂದಿತ್ತು. ಈ ಸರಿ 30 ಮುಟ್ಬಿಡ್ತದ ಅಂತ ಭಯ ಆಗ್ಬಿಟ್ಟೈತೆ ನನಗೆ. 100% ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಮೇಡಮ್. ಇವಾಗ ಒಂದು ಅಲೆ ಸ್ಟಾರ್ಟ್ ಆಗಿದೆ, ಪಬ್ಲಿಕ್ ವೇವ್ ಸ್ಟಾರ್ಟ್ ಆಗಿರೋದ್ರಿಂದ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ನೀವೇನಾದರೂ ವೀಡಿಯೋಸ್ನ ಕಳಿಸ್ಬೇಕು ಅಂತ ಅಂದರೆ bigboss.jiostar.comಗೆ ನೇರವಾಗಿ ಕಳಿಸಿ. ಆ ವೆಬ್ಸೈಟಿಗೆ ಕಳಿಸಿದ್ರೆ ಮಾತ್ರ ಅದು ರೀಚ್ ಆಗುತ್ತೆ, ಅಲ್ಲವ್ರು ನೋಡ್ತಾರೆ. ಸುಮ್ಮನೆ ಯಾವುದ್ಯಾವುದೋ ಇದರಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ, ಅದು ಆಗಲ್ಲ. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಆಗಲ್ಲ. bigboss.jiostar.comಗೆ ಹಾಕಿ, ಖಂಡಿತವಾಗ್ಲೂ ಅಲ್ಲಿ ನೋಡ್ತಾರೆ. ನಿಮ್ಮ ವಿಡಿಯೋ ಚೆನ್ನಾಗಿದ್ದರೆ 100% ಸೆಲೆಕ್ಟ್ ಆಗ್ತಾರೆ. ಮಾಡ್ತೀರಾ, ಬರೀ ಫಸ್ಟು 10 ಸೆಕೆಂಡಲ್ಲೇ ಕ್ಯೂರಿಯಾಸಿಟಿ ಆಗಿ ಸೆಲೆಕ್ಟ್ ಆಗ್ಬೇಕು, ಹಂಗೆ ವಿಡಿಯೋ ಮಾಡಿರಿ. ನೋಡಿರ್ತೀರ, ಅಷ್ಟು ಸೀಸನ್ ನೋಡಿರ್ತೀರ. ಅಷ್ಟೂ ಸೀಸನ್ನ ನೀವೇ ಒಂದು ಜಡ್ಜ್ ಮಾಡ್ಕೊಂಡು ಏನೇನು ಬೇಕು ಏನೇನು ಬೇಡ ಅನ್ನೋದನ್ನೆಲ್ಲ ತೊಗೊಂಡು ಒಂದು 3 ಮಿನಿಟ್ಸ್ ವೀಡಿಯೋ ಕೇಳಿದ್ರೆ ಆ 3 ಮಿನಿಟ್ಸ್ ವೀಡಿಯೋದಲ್ಲಿ ಚಚ್ಚಿ ಬಿಸಾಕಿ ಅಷ್ಟೇ. ಅಜ್ಜಿಗಳೆಲ್ಲ ಆಗ್ತಿದ್ದಾರಪ್ಪ. ಅಜ್ಜಿಗಳು ಹಾಕ್ಬಾರ್ದಂತ ಏನಿಲ್ಲ, ಅಫ್ಕೋರ್ಸ್ ಹೌದು. ಅವು ಇನ್ಸ್ಟಾಗ್ರಾಮಲ್ಲಿ ಅಜ್ಜಿದೀರು ರೀಲ್ಸ್ ಮಾಡೋರು ಎಲ್ಲರೂ ಹಾಕ್ತಿದ್ದಾರೆ. ಮೋಸ್ಟ್ಲಿ ಈ ಸರಿ ಸೀಸನ್ ಫಾರಿನಿಂದ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಬಾಂಬೆ, ಹಿಂದಿ ಎಲ್ಲೂ ಹೋಗ್ತಿಲ್ವಂತೆ. ಇಲ್ಲ ಬಂದರೆ ಕರ್ನಾಟಕಕ್ಕೆ ಬರಬೇಕು ಅಂತ ಕಾಯ್ತವ್ರಂತೆ. ನಿಜವಾಗ್ಲೂ ಮೇಡಮ್, ಫಾರಿನಿಂದೆಲ್ಲ ತುಂಬ ಜನ ಆ ಥರ ಎಲ್ಲ ಮಾತುಗಳೆಲ್ಲ ಬರ್ತೈತೆ. ಫಾರಿನಿಂದೆಲ್ಲ ಬರ್ತಾರೆ ಈಗ. ಆ ಥರ ಕರ್ನಾಟಕದ ಬಿಗ್ ಬಾಸು ಅಷ್ಟು ಫೇಮಸ್ ಆಗಿದೆ ಮೇಡಮ್. ಬಟ್ ಹಿಂದಿನೂ ಬೀಟ್ ಮಾಡ್ತಾಯಿದೆ ಮೇಡಮ್. ಅಲ್ಲ ನೀವೆಲ್ಲ ಹೋಗಿದ್ರಲ್ಲ, ನೀವು ಹನುಮಂತು ಗಿಲ್ಲಿ, ಅದಕ್ಕೆ ಎಷ್ಟು ಫೇಮಸ್ ಆಗಿದೆ ಏನೋ ಗೊತ್ತಿಲ್ಲ ಮೇಡಮ್, ಅದೃಷ್ಟ ಅಷ್ಟೇ. ನಾವು ಕಾಲಿಟ್ಟ ಕಡೆ ಎಲ್ಲೂ ಫೇಲ್ಯೂರ್ ಆಗಿಲ್ಲ ನೋಡಿ. ನಮ್ಮ ಸೀಸನ್ 10 ಗ್ರ್ಯಾಂಡ್ ಸಕ್ಸಸ್, 11 ಬ್ಲಾಕ್ ಬಸ್ಟರ್, ಇದು ಲಾಸ್ಟ್ ಶೋ 12 ಅಲ್ವಾ, 13 ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಲವ್ ಯು, ಬಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2 ಮಿಸ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ತುಕಾಲಿ ಸ್ಟಾರ್ ಸಂತೋಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.